ಕಾಡಿನ ಮಧ್ಯದಲ್ಲಿ ಒಂದು ದೊಡ್ಡ ಮರ ಇತ್ತು. ಅದರಲ್ಲಿ ಮೈನಾ ಹಕ್ಕಿ ತನ್ನ ಗಂಡ ಶ್ಯಾಮ್ ಹಕ್ಕಿ ಮತ್ತು 2 ಪುಟ್ಟ ಮಕ್ಕಳೊಂದಿಗೆ ವಾಸಿಸ್ತಾ ಇದ್ರು. ಅವರ ದಿನಗಳು ಸಂತೋಷವಾಗಿ ಸಾಗ್ತಾ ಇದ್ವು. ಒಂದಿನ ಕಾಡಿಗೆ ಹೊಸ ಅತಿಥಿ ಬಂದಿತು. ಒಂದು ಸಣ್ಣ ಮುದ್ದಾದ ಮೊಲ. ಅದು ಸದಾ ಓಡಾಡ್ತಾ ಎಲ್ರಿಗೂ ಕಿರುಕುಳವನ್ನು ಕೊಡ್ತಾ ಇರ್ತಿತ್ತು. ನಾನು ತುಂಬ ಚುರುಕು, ಯಾರಿಗಾದರೂ ಸಹಾಯ ಮಾಡ್ಬೋದು ಅಂತ ತನ್ನ ಶಕ್ತಿಯನ್ನು ಮೆರೆದಿತ್ತು. ಅದಕ್ಕೆ ಮೈನಾ ಹಕ್ಕಿ ಸಿಹಿಯಾಗಿ ಹೇಳ್ತಾಳೆ, ಶಕ್ತಿ ಬಳಸುವುದು ಒಳ್ಳೆಯದು, ಆದರೆ ಅದನ್ನು ಉತ್ತಮ ಉದ್ದೇಶಕ್ಕೆ ಬಳಸಬೇಕು ಅಂತ ಹೇಳ್ತಾಳೆ. ಅದಕ್ಕೆ ಮೊಲ ಹೇಳುತ್ತೆ, ನೋಡೋಣ ಅಂತ ಹಗುರವಾಗಿ ಉತ್ತರಿಸುತ್ತೆ. ಅದೇ ದಿನ ಕಾಡಿನಲ್ಲಿ ಬೆಂಕಿ ಕೂಡ ಹತ್ಕೊಳ್ಳುತ್ತೆ. ಹಕ್ಕಿಗಳು, ಪ್ರಾಣಿಗಳು ಎಲ್ಲರೂ ಭಯದಿಂದ ಓಡತೊಡಗ್ತಾರೆ. ಮೈನಾ ಹಕ್ಕಿಯ ಗೂಡು ಬೆಂಕಿಗೆ ತುಂಬ ಹತ್ತಿರವಾಗಿತ್ತು. ಮೈನಾ ಹಕ್ಕಿಯ ಮಕ್ಕಳು ಭಯದಿಂದ ಕಂಗಾಲಾಗ್ತಾರೆ. ನನ್ನ ಮಕ್ಕಳು ಅಪಾಯದಲ್ಲಿದ್ದಾರೆ. ಆಗ ಮೊಲ ತನ್ನ ವೇಗವನ್ನು ಉಪಯೋಗಿಸಿ ಹತ್ತಿರದ ಹಳ್ಳಿ ಒಬ್ಬ ರೈತನನ್ನು ಕರೀತದೆ. ನಮ್ಮ ಕಾಡಿನಲ್ಲಿ ಬೆಂಕಿ, ದಯವಿಟ್ಟು ಸಹಾಯ ಮಾಡಿ ಅಂತ ಮೊಲ ಧೈರ್ಯದಿಂದ ರೈತನಲ್ಲಿ ಕೇಳಿಕೊಳ್ತದೆ. ರೈತನು ತಕ್ಷಣವೇ ಬಂದು ಕಾಡಿಗೆ ಹತ್ತಿರುವ ಬೆಂಕಿಯನ್ನು ನಂದಿಸ್ತಾನೆ. ಗೂಡು ಮತ್ತು ಹಕ್ಕಿಗಳು ಸುರಕ್ಷಿತವಾಗ್ತಾರೆ. ಮೈನಾ ಹಕ್ಕಿ ಮೊಲವನ್ನು ನೋಡ್ತಾ ಹೇಳ್ತಾಳೆ, ನಿನ್ನ ಶಕ್ತಿಯನ್ನು ಒಳ್ಳೆಯದಕ್ಕೆ ಬಳಸಿದೆ, ಈಗ ಅರ್ಥ ಆಯ್ತಾ ಅಂತ ಕೇಳ್ತಾಳೆ. ಅದಕ್ಕೆ ಮೊಲ ಹೇಳುತ್ತೆ, ಹೌದು, ಶಕ್ತಿ ಮತ್ತು ಸಾಮರ್ಥ್ಯ ಎರಡೂ ಒಳ್ಳೆಯ ಕೆಲಸಕ್ಕೆ ಬಳಸಿದಾಗ ಅದಕ್ಕೆ ಅರ್ಥ ಇರ್ತದೆ ಅಂತ ಮೊಲ ಹೇಳುತ್ತೆ. ಈ ಕಥೆಯ ನೀತಿ, ಶಕ್ತಿ ಇರುವುದೇ ಮಹತ್ವವಲ್ಲ, ಅದನ್ನು ಒಳ್ಳೆಯದಕ್ಕೆ ಬಳಸುವುದೇ ಸತ್ಯ ನೀತಿ.